ಹಲೋ, ನಮಸ್ತೆ, ನಮಸ್ಕಾರ. ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್. ನಾನು ನಿಮ್ಮ ಅಶ್ಮಿತ್ ಶಾಂತಿ. ಪ್ರೀತಿಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷವಾದ ವಿಡಿಯೋ ನಿಮ್ಮದು ಕನ್ಯಾ ರಾಶಿ ಆಗಿದ್ದರೆ ಅನ್ವಯ ಆಗುತ್ತೆ, ಕನ್ಯಾ ಲಗ್ನ ಆಗಿದ್ದರೂ ಕೂಡ ಅನ್ವಯ ಆಗುತ್ತೆ. ರಾಶಿ ಲಗ್ನ ಪ್ರಕಾರ ಎರಡು ಕೂಡ ನೋಡಿ. ರಾಶಿ ಪ್ರಕಾರ ಚೆನ್ನಾಗಿದ್ದು ಲಗ್ನ ಪ್ರಕಾರ ಚೆನ್ನಾಗಿಲ್ಲ ಅಂತಂದರೆ 50-50 ಫಲ ಅಂತ ಅಂದ್ಕೊಳ್ಳಿ. ಅಥವಾ ಲಗ್ನ ಪ್ರಕಾರ ಚೆನ್ನಾಗಿದ್ದು ರಾಶಿ ಪ್ರಕಾರ ಚೆನ್ನಾಗಿಲ್ಲ ಅಂತಂದರೆ 50-50 ವೈಸ್ ಓವರ್ಸ ನೀವು ಅನ್ಕೋಬೋದು. ಸೊ ಕನ್ಯಾ ರಾಶಿಯವರು, ನಿಮಗೆ ಶನಿ 5ನೇ ಮತ್ತು 6ನೇ ಅಧಿಪತಿ 7ನೇ ಮನೆಯಲ್ಲಿ. ಓಕೆ. ಮೊದಲು ಏನಂತಂದರೆ, ನಿಮಗೆ ಪತ್ನಿ ಇದ್ದರೆ ಅಥವಾ ಪತಿ ಇದ್ದರೆ ಇವರ ಬಗ್ಗೆ ಸ್ವಲ್ಪ ಆರೋಗ್ಯ ಕಡೆ ಗಮನ ವಹಿಸಬೇಕು. ಒಂದು, ನೀವು ಪ್ರಯಾಣ ಮಾಡುವಾಗ ಪ್ರಯಾಣದಲ್ಲಿ ವಿಘ್ನ ಬರಬಹುದು. ಎಲ್ಲಿಯಾದರೂ ನೀವು ಪ್ಲ್ಯಾನ್ ಮಾಡ್ತೀರಿ ಟ್ರಾವೆಲ್ ಮಾಡೋದಕ್ಕೆ, ಆ ಟ್ರಾವೆಲಲ್ಲಿ ನಿಮ್ಗೆ ಏನಾದರೂ ವಿಘ್ನ ಬರ್ಬೋದು, ಅಡೆತಡೆಗಳು ಬರ್ಬೋದು ಅನ್ನುವಂಥದ್ದು ಹೇಳುತ್ತೆ. ಓಕೆ, ಅದೊಂದು ವಿಚಾರ. ಇಟ್ಸ್ ಮೈನ್ಯೂಟ್ ಪಾಯಿಂಟ್. ಲವ್ ಮ್ಯಾರೇಜಿಗೆ ಪ್ರಯತ್ನ ಮಾಡ್ತಿರುವವರಿಗೆ ಒಳ್ಳೆಯದು. ಆಲ್ರೆಡಿ ಮ್ಯಾರೇಜ್ ಆಗಿದ್ದವರಿಗೆ, ಈಗ ನೋಡಿ ಇಲ್ಲಿ ಒಂದು ವಿಶೇಷ ಏನಂತ, ಶನಿ ನಿಮಗೆ 5ನೇ ಮತ್ತು 6ನೇ ಎರಡು ಕೂಡ ಆಗ್ತಾರೆ. ಸೊ ನಿಮಗೆ ಮ್ಯಾರೇಜ್ ಆಗಿದ್ದರೆ ನಿಮಗೆ ಅಲ್ಲಿ ಜಗಳಗಳು ಕೂಡ ಆಗುತ್ತೆ, ಸಮಸ್ಯೆಗಳು ಕೂಡ ಆಗುತ್ತೆ, ತೊಂದರೆಗಳು ಕೂಡ ಆಗುತ್ತೆ ಮ್ಯಾರೇಜ್ ವಿಚಾರವಾಗಿ. ಆದರೆ 5ನೇ ಅಧಿಪತಿ ಕೂಡ ಶನಿ ಆಗಿರುವ ಕಾರಣ ಆ ಒಂದು ವೇಳೆ ಇಶ್ಯೂ ಆಗಿದ್ದರೆ, ಮ್ಯಾರೇಜಲ್ಲಿ ಸಮಸ್ಯೆ ಆಗಿದ್ದರೆ ಅದು ಸರಿಯಾಗುತ್ತೆ, ಅದು ರಿಕವರ್ ಆಗುತ್ತೆ, ಅದು ಕರೆಕ್ಟ್ ಆಗುತ್ತೆ. ಮತ್ತೊಂದು ಬಾರಿ ಅದಕ್ಕೇನಾದರೂ ಪರಿಹಾರ ಸಿಗುತ್ತೆ ಸಮಸ್ಯೆ ಆಗಿದ್ದರೂ ಕೂಡ ಮದುವೆ ವಿಚಾರವಾಗಿ. ಆ್ಯಂಡ್ ಟ್ರಾವೆಲ್ ವಿಚಾರವಾಗಿ ಕೂಡ ಹಾಗೆ, ನಿಮಗೇನಾದ್ರು ವಿಘ್ನ ಬಂದಿದ್ರೂ ಕೂಡ ಮೊದಲು ವಿಘ್ನ ಬರುತ್ತೆ, ಮತ್ತೆ ಅದು ಸರಿಯಾಗುತ್ತೆ. ಓಕೆ, ಅದೊಂದು. ಇನ್ನೊಂದೇನಂತಂದರೆ, ವಿದ್ಯಾಭ್ಯಾಸ ಮಾಡೋರಿಗೆ ಚೆನ್ನಾಗಿರುತ್ತೆ. ಆ್ಯಸ್ ಐ ಟೋಲ್ಡ್, ಪ್ರೇಮ ವಿವಾಹ, ಲವ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ತುಂಬ ಚೆನ್ನಾಗಿದೆ. ಓಕೆ. ಹೊರಗಿನ ವ್ಯಕ್ತಿ ಜೊತೆಗೆ, ಯಾರಾದರೂ ನಿಮಗೆ ಪರಿಚಯನೇ ಇಲ್ಲದ ವ್ಯಕ್ತಿಯ ಜೊತೆಗೆ ಅಥವಾ ಥರ್ಡ್ ಪರ್ಸನ್ ವಾಟ್ ವಿ ಕಾಲ್, ಅವರ ಜೊತೆಗೆ ಜಗಳ, ಕಲಹ, ಮನಸ್ತಾಪಗಳು ಆಗುವಂಥ ತೀರ ಸಾಧ್ಯತೆಗಳು ಇರುತ್ತೆ ಈ ಸಮಯದಲ್ಲಿ. ಓಕೆ. ಉದ್ಯೋಗ ಮಾಡ್ತಿರುವವರು ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಮಾಡಬೇಕು. ನಿಮಗೆ ಉದ್ಯೋಗದಲ್ಲಿ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಆದರೆ ನಿಮ್ಮ ಎಫರ್ಟ್ ಜಾಸ್ತಿ ಬೇಕು ಈ ಸಮಯದಲ್ಲಿ. ಓಕೆ. ಆ್ಯಂಡ್ ನಿಮ್ಮ ಅದೃಷ್ಟ ಕೂಡ ಹಾಗೆ. ಈ ಸಮಯದಲ್ಲಿ ಅದೃಷ್ಟ ಕರೆಕ್ಟಾಗಿ ನಿಮಗೆ ವರ್ಕ್ ಆಗಬೇಕು ಅಂತಂದರೆ ಈ ಸಮಯದಲ್ಲಿ ನೀವು ಪರಿಶ್ರಮನೇ ಮಾಡಬೇಕು. ಪರಿಶ್ರಮದಿಂದಲೇ ಅದೃಷ್ಟ. ನೀವು ಅಂದ್ಕೊಂಡ್ರೆ ನೋಡೋಣ ಲಕ್ ಇದ್ದರೆ ಆಗುತ್ತೆ ನನಗೆ ಅಂತ ನೀವು ಹೇಳಿದರೆ, ಆ ಲಕ್ ನೀವೇ ಭರಿಸಬೇಕಾಗುತ್ತೆ ಈ ಸಮಯದಲ್ಲಿ ನಿಮಗೆ. ಓಕೆ. ಅಂದರೆ ಅದೊಂದು ನಮಗೆ ಸ್ಕೂಲಲ್ಲಿ ಒಂದು ಲೈನ್ ಹೇಳ್ತಿದ್ರು, ಗಾಡ್ ಹೆಲ್ಪ್ಸ್ ದೆಮ್ ಹೂ ಹೆಲ್ಪ್ಸ್ ದೆಮ್ಸೆಲ್ವ್ಸ್ ಅಂತ. ಓಕೆ. ದೇವರು ಯಾರು ಹೆಲ್ಪ್ ಮಾಡ್ತಾರೆ ಅಂದರೆ ಅವರಿಗೆ ಯಾರು ಹೆಲ್ಪ್ ಮಾಡ್ಕೊಳ್ತಾರೆ ಅವರಿಗೆ ದೇವರು ಸಹಾಯ ಮಾಡ್ತಾರೆ, ಅಂದರೆ ಪರಿಶ್ರಮ ಮಾಡುವವರಿಗೆ ಅಂತ ರಫ್ಲಿ. ಓಕೆ. ಸೊ ಹಾಗಿದ್ದಾಗ ನಿಮಗೆ ಆ ರೀತಿ ನಿಮಗೆ ಅದೃಷ್ಟ ಬೇಕಾ, ನೀವು ಎಫರ್ಟ್ ಹಾಕಿ ನಿಮಗೆ ಸಿಗುತ್ತೆ, ಮತ್ತೇನು ಚಿಂತೆ ಇಲ್ಲ. ಓಕೆ. ಏನು ದೊಡ್ಡ ನನ್ನ ಪ್ರಕಾರ ವ್ಯತ್ಯಾಸ ಆಗೋದಿಲ್ಲ, ಏನು ದೊಡ್ಡ ಪ್ರಮಾಣದ ಸಮಸ್ಯೆ ಆಗೋದಿಲ್ಲ. ಸಪ್ತಮದಲ್ಲಿ ಶನಿ ಕೆಟ್ಟದ್ದು ಅಲ್ಲ. ಓಕೆ, ಅದು ಒಂದು ವಿಚಾರ ಕ್ಲಿಯರ್ ಮಾಡ್ತೇನೆ ನಾನು ನಿಮಗೆ. ಸಪ್ತಮ ಶನಿ ಕೆಟ್ಟದ್ದಲ್ಲ. ಯಾಕೆ ಅಂತಂದರೆ ನೋಡಿ, ಈಗ ನಿಮಗೆ ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಶನಿ, 7ನೇ ಮನೆಯಲ್ಲಿ ಶನಿ ಇದ್ದಾರೆ ಮೀನ ರಾಶಿಯಲ್ಲಿ. ಓಕೆ, 7ನೇ ಸ್ಥಾನ ಆಯಿತು ಅಲ್ಲ. ನೀವು ಒಂದು ಬಾರಿ ಯೋಚನೆ ಮಾಡಿ ನೋಡಿ, ಶನಿ ಉಚ್ಚ ಆಗೋದು ಎಲ್ಲಿ? ತುಲಾ ರಾಶಿಯಲ್ಲಿ. ಸೊ ನೀವು ಕಾಲಪುರುಷ ಕುಂಡಲಿ ತೊಗೊಳ್ಳಿ. ಕಾಲಪುರುಷ ಕುಂಡಲಿ ಅಂತಂದರೆ ಮೇಷರಾಶಿಯಿಂದ ಹಿಡೀರಿ. ಮೇಷರಾಶಿಯಿಂದ ನೀವು ಒಂದೆರಡು ಯೋಚನೆ ಮಾಡ್ತಾ ಹೋದರೆ ತುಲಾ ಎಲ್ಲಿಗೆ ಬರುತ್ತೆ? 7ನೇ ಮನೆಗೆ ಬರುತ್ತೆ. 7ನೇ ಮನೆ ಬರುವ ಕಾರಣ 7ನೇ ಮನೆ ಶನಿಗೆ ಒಳ್ಳೆಯ ಸ್ಥಾನ, ಕೆಟ್ಟ ಸ್ಥಾನ ಅಲ್ಲ. ಓಕೆ. ಶನಿ ಉಚ್ಚ ಆಗೋದು 7ನೇ ರಾಶಿಯಲ್ಲಿ. ನಿಮಗೆ ತುಲಾದಲ್ಲಿ ಶನಿ ಇಲ್ಲ, ಯಾಕೆಂದರೆ ನಿಮಗೆ ನಾನು ಅರ್ಥ ಆಗೋದಿಲ್ಲ ಹೇಳೋದು, ಜ್ಯೋತಿಷ ಗೊತ್ತಿಲ್ಲದವರಿಗೆ. ನಿಮಗೆ ಶನಿ ಇರೋದು ಮೀನದಲ್ಲಿ 7ನೇ ಮನೆಯಲ್ಲಿ. ಬಟ್ ನಾನು ಜನರಲ್ ನಾಲೆಡ್ಜ್ ಹೇಳಿದ್ದು, ಕಾಲಪುರುಷ ಕುಂಡಲಿಯಲ್ಲಿ ಶನಿ ಉಚ್ಚ ಆಗೋದು ತುಲಾ ರಾಶಿಯಲ್ಲಿ. ತುಲಾ ಯಾವುದೇ ರಾಶಿ, ಮೇಷರಾಶಿಯಿಂದ ಎಷ್ಟನೇ ರಾಶಿ ಬರುತ್ತೆ? ತುಲಾ 7ನೇ ರಾಶಿ ಬರುತ್ತೆ. ಸೊ 7ನೇ ಮನೆಯಲ್ಲಿ ಶನಿ ಕೆಟ್ಟದ್ದು ಅಲ್ಲ. ತುಂಬ ಜನ 7ನೇ ಮನೆ ಶನಿ ನೋಡಿದ ಕೂಡಲೇ ಸಮಸ್ಯೆ ಅನ್ಕೋತಾರೆ, ಮದುವೆ ಡಿಲೇ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ಸಮಸ್ಯೆ ಆಗುತ್ತೆ ಎಕ್ಸೆಟ್ರಾ. ಆ ರೀತಿ ಆಗೋದಿಲ್ಲ, ಯಾವಾಗಲೂ ಆಗಬೇಕಂತಿಲ್ಲ, ಬೇರೆ ಗ್ರಹಗಳು ಕೂಡ ಇಂಪಾರ್ಟೆಂಟ್ ಆಗೋದು. ಸೊ 7ನೇ ಮನೆಯಲ್ಲಿ ಶನಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮಾಡ್ತಾರೆ.
ಓಕೆ, ನೀವು ಕೇರ್ಲೆಸ್ ಆಗಿ ಇರೋದಿಲ್ಲ, ನೀವು ತುಂಬ ಕೇರ್ಫುಲ್ ಆಗಿರ್ತೀರಿ ಈ ಸಮಯದಲ್ಲಿ ಅಂತ ನಿಮಗೆ ಸೂಚನೆಯನ್ನು ಕೊಡೋದು ಶನಿ 7ನೇ ಮನೆಯಲ್ಲಿ. ಹಾಗಾಗಿ ಏನು ಚಿಂತೆ ಮಾಡಬೇಡಿ, ನೀವು ಎಚ್ಚರಿಕೆ ವಹಿಸಿ ನಿಮ್ಮ ಹಾರ್ಡ್ ವರ್ಕ್ ಮಾಡಿ, ಮತ್ತು ನಿಮಗೆ ಸಮಸ್ಯೆ ಆದರೂ ಕೂಡ ಅದು ರಿಕವರ್ ಆಗುತ್ತೆ ಈ ಸಮಯದಲ್ಲಿ. ಓಕೆ, ಇಷ್ಟನ್ನು ಹೇಳ್ತಾ ಏನಷ್ಟು ವೀಡಿಯೋ ಮಾಡೋದಕ್ಕಿದೆ. ಓಕೆ, ಗುರುವಿದು ಮಾಡಬೇಕು, ಗುರು ಸಂಚಾರದ್ದು ಮಾಡಬೇಕು, ವರ್ಷ ಭವಿಷ್ಯ ಮಾಡಬೇಕು, ಆಗ ಎಲ್ಲ ಬೇರೆ ಬೇರೆ ಗ್ರಹಗಳ ಬಗ್ಗೆ ನಾನು ಮಾತಾಡ್ತೇನೆ. ಜಾತಕ ಪರಿಶೀಲನೆ ಬೇಕಾದರೆ ಇದೇ ಬರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿ ಅಥವಾ ಇಮೇಲ್ ಮಾಡಿಬಿಡಿ, ಸಂಪೂರ್ಣವಾಗಿ ಜಾತಕ ಪರಿಶೀಲನೆ ಮಾಡಿ ಎಲ್ಲ ವಿಚಾರ ತಿಳಿಸ್ಬೋದು. ಇನ್ನೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಂಬಿಡಿ. ನಾನು ಇನ್ನು ಮುಂದೆ ಮಾಡುವಂಥ ವಿಶೇಷ ವೀಡಿಯೋಗಳು ನಿಮಗೆ ಮೊದಲೇ ಬಂದು ಸೇರುತ್ತೆ. ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ, ಎಲ್ರಿಗೂ ವಿಚಾರವನ್ನು ತಿಳಿಸಿ. ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಲೋಕ ಸಮಸ್ತಃ ಸುಖಿನೋ ಭವಂತು. ಜೈ ಭದ್ರಕಾಳಿ.